ಮಹಿಮೆಯುಳ್ಳ ಕ್ರಿಸ್ತ ಯೇಸುವಿನ ನಾಮದಲ್ಲಿ ನಿಮ್ಮೆಲ್ಲರಿಗೂ ನಮ್ಮ ಜೀಸಸ್ ಲವ್ಸ್ ಪ್ರೇಯರ್ ಮಿನಿಸ್ಟ್ರೀಸ್ ಮೂಲಕ ವಂದನೆಗಳನ್ನ ಸಲ್ಲಿಸ್ತಾ ಇದ್ದಾರೆ. ದೇವರು ಉನ್ನತನಾಗಿ ಪ್ರತಿನಿತ್ಯವೂ ಪ್ರತಿ ಕ್ಷಣವೂ ನಮ್ಮನ್ನ ಬಲಪಡಿಸುತ್ತಾ ನಮ್ಮನ್ನ ಸಜೀವವಾಗಿರಿಸುವುದಕ್ಕಾಗಿ ದೇವಾದಿ ದೇವರಿಗೆ ಮಹಿಮೆಯನ್ನು ಸಲ್ಲಿಸಲಾಗಿದ್ದಾರೆ. ದೇವರು ಈ ಒಂದು ನೂತನ ತಿಂಗಳುಗಳಲ್ಲಿ ನಮ್ಮನ್ನ ಬಲಪಡಿಸಿ ನಡೆಸ್ತಾ ಇದ್ದಾರೆ. ಅದಕ್ಕಾಗಿ ದೇವಾದಿ ದೇವರಿಗೆ ಸ್ತೋತ್ರ. ಪ್ರತಿನಿತ್ಯವೂ ಆತನು ತನ್ನ ಜೀವವುಳ್ಳ ಮಾತಿನ ಮೂಲಕ ನಮ್ಮನ್ನ ಎಷ್ಟೋ ಬಲಪಡಿಸಿ ಆಶ್ರಯಿಸ್ಕೊಂಡು ಬರ್ತಾ ಇದ್ದಾರೆ. ನೀವೆಲ್ಲರೂ ಪ್ರತಿನಿತ್ಯ ಬರುವಂತ ವಾಗ್ದಾನ ವಾಕ್ಯಗಳನ್ನ ಬಲಪಡ್ಕೊಂಡಿರಿ. ಸೊ ದೇವರಿಂದ ಆಶೀರ್ವಾದವನ್ನು ಹೊಂದ್ತಾ ಇದ್ದೀರಿ ಎಂಬುದಾಗಿ ನಂಬಿ ನಾನು ಕರ್ತನಿಗೆ ಮಹಿಮೆಯನ್ನು ಸಲ್ಲಿಸಲಾಗಿದೆ. ಹಲ್ಲೆಲೂಯಾ, ದೇವರಿಗೆ ಸ್ತೋತ್ರ. ಹಾಗಿದೆ ಈ ದಿನ ನಮಗಾಗಿ ದೇವರು ಏರ್ಪಡಿಸಿಕೊಟ್ಟಂತ ಜೀವವುಳ್ಳ ವಾಗ್ದಾನ ವಾಕ್ಯವನ್ನ ನಾವು ಧ್ಯಾನಿಸೋಣ. ಯೆಶಾಯನು ಬರೆದ ಪ್ರವಾದನೆ ಗ್ರಂಥ 41ನೇ ಅಧ್ಯಾಯ 10ನೇ ವಚನ. ನಾನೇ ನಿನ್ನ ದೇವರು, ನಾನು ನಿನ್ನನ್ನು ಬಲಪಡಿಸುತ್ತೇನೆ, ಹೌದು ನಿನಗೆ ಸಹಾಯ ಕೊಡುತ್ತೇನೆ. ಆಮೆನ್, ಹಲ್ಲೆಲೂಯಾ. ಹೌದು, ನನ್ನ ದೇವರು ಮಾತ್ರವೇ ನಮ್ಮನ್ನ ಬಲಪಡಿಸಲಿಕ್ಕೆ ಸಾಧ್ಯ. ನಾವು ಅಂದುಕೊಳ್ಬೋದು ಈ ಲೋಕದಲ್ಲಿ ನಾವು ತಿನ್ನುವಂತ ಆಹಾರದಿಂದಲೋ ನಾವು ಮಾಡುವಂತ ಒಂದು ಯೋಗದಿಂದಲೋ ಮತ್ತೊಂದಿಂದಲೋ ಫಿಟ್ನೆಸ್ ಕಾಪಾಡಿಕೊಳ್ಳೋದ್ರಿಂದ ನಾವು ಬಲವಾಗಿರ್ತೇವೆ, ಸ್ಟ್ರಾಂಗ್ ಆಗಿರ್ತೇವೆ ಎಂಬುದಾಗಿ. ದೇವರು ಈ ಶಾರೀರಿಕವಾಗಿ ಮಾತ್ರವೇ ಮಾತನಾಡ್ತಾ ಇಲ್ಲ. ದೇವರು ನಮ್ಮ ಆಧ್ಯಾತ್ಮಿಕವಾಗಿಯೂ ನಮ್ಮ ಮಾನಸಿಕವಾಗಿಯೂ ದೈಹಿಕವಾಗಿಯೂ ಕೂಡ ದೇವರು ನಮ್ಮನ್ನ ಬಲಪಡಿಸುವಂತ ದೇವರಾಗಿದ್ದಾರೆ. ಈ ಇಹಲೋಕದಲ್ಲಿ ನಾವು ಬಲವಾಗಿರ್ಬೇಕು ಅಂದ್ರೆ ಬರೀ ಶಾರೀರಿಕವಾಗಿ ಮಾತ್ರವೇ ಬಲಪಡಿಸೋರು ಅನೇಕರು ಇರ್ತಾರೆ. ವೈದ್ಯರು ಅನೇಕ ರೀತಿಯ ಫುಡ್ಗಳನ್ನ ಹೇಳ್ತಾರೆ, ಇದು ತಿನ್ನಿ ಸ್ಟ್ರಾಂಗ್ ಆಗಿರ್ತಾರೆ, ಇದು ತಿನ್ನಿ ಬಲವಾಗಿರ್ತಾರೆ ಎಂಬುದಾಗಿ. ದೈಹಿಕವಾಗಿ ಬಲವಾಗಿರುವುದು ಮಾತ್ರವೇ ಅಲ್ಲ, ನಮ್ಮ ಆತ್ಮದಲ್ಲಿ ನಾವು ಬಲವಾಗಿರ್ಬೇಕು. ನನ್ನ ಆಧ್ಯಾತ್ಮಿಕ ಸ್ಥಿತಿ ಜೀವಿತದಲ್ಲಿ ನಾವು ಬಲವಾಗಿರ್ಬೇಕು. ಅದು ಮಾತ್ರ ಅಲ್ಲ, ನಮ್ಮ ಮಾನಸಿಕದಲ್ಲಿ ಕೂಡ ನಾವು ಮನಸ್ಸು ಬಲವಾಗಿ ದೃಢಪಡಿಸಿಕೊಳ್ಬೇಕು. ಅದು ಯಾರೆಲ್ಲ ಸಾಧ್ಯ? ನನ್ನ ಕರ್ತನಾದ ಯೇಸು ಕ್ರಿಸ್ತನಿನ ಮಾತ್ರವೇ ಸಾಧ್ಯವಾಗುತ್ತೆ ಪ್ರಿಯರೇ. ಅದಕ್ಕಾಗಿ ನಾನೇ ನಿನ್ನ ದೇವರು, ನಾನು ನಿನ್ನನ್ನು ಬಲಪಡಿಸ್ತೇನೆ, ನಾನು ನಿನಗೆ ಸಹಾಯ ಮಾಡ್ತೇನೆ ಎಂಬುದಾಗಿ. ಇಹಲೋಕದ ಮನುಷ್ಯರು ನಮ್ಮನ್ನ ದೂರ ತಳ್ಳಬಹುದು, ನಮಗೆ ಸಹಾಯ ಬೇಕಾದಾಗ ಮಾಡದೇ ಇರಬಹುದು, ಅತ್ಯವಸರದಲ್ಲಿ ನಮ್ಮನ್ನ ತೊರೆದು ಬಿಡಬಹುದೇನೋ. ಆದರೆ ನನ್ನ ಜೀವವುಳ್ಳ ದೇವರು ಎಂದೆಂದಿಗೂ ನಮಗೆ ಸಹಾಯಕನಾಗಿ ನಮ್ಮನ್ನ ಮುನ್ನಡೆಸುವಂತ ದೇವರಾಗಿದ್ದಾರೆ. ಆತನಲ್ಲಿ ಮೊರೆ ಇಡುವಾಗ, ಆತನನ್ನ ಮೊರೆ ಹೊಕ್ಕುವಾಗ ಎಂದಿಗೂ ಆತನು ತನ್ನ ಮಕ್ಕಳನ್ನ ಕೈ ಬಿಡುವಂತ ದೇವರಲ್ಲ. ಆತನ ಒಂದು ಜೀವವುಳ್ಳ ಮಾತಿನ ಮೂಲಕ ನಮಗೆ ಅನುಭವಗಳನ್ನ ಕೊಟ್ಟು ರುಚಿ ನೋಡುವಂತೆ ಮಾಡುವಂತ ದೇವರು. ವಾಗ್ದಾನ ಮಾಡಿ ಸುಮ್ಮನಾಗುವಂತ ದೇವರಲ್ಲ, ಹೇಳಿ ಸುಮ್ಮನಾಗುವಂತ ದೇವರಲ್ಲ. ಅನೇಕ ಮನುಷ್ಯರು ಆ ರೀತಿ ಮಾಡ್ತಾರೆ. ನಮ್ಮ ಸಹೋದರರು ಆಗಿರ್ಬೋದು, ನಮ್ಮ ಬಂಧುಗಳೇ ಆಗಿರ್ಬೋದು, ನಾವು ನಂಬಿದಂಥವ್ರಾಗಿರ್ಬೋದು, ನಮ್ಮ ಸ್ನೇಹಿತರಾಗಿರ್ಬೋದು, ಹೇಳ್ತಾರೆ, ಅನೇಕ ಮಾತುಗಳನ್ನ ಹೇಳ್ತಾರೆ. ನಾನು ನೋಟಿಗಿದ್ದೀನಿ, ನಾನು ಸಹಾಯ ಮಾಡ್ತೀನಿ, ಧೈರ್ಯವಾಗಿ ಎಂಬುದಾಗಿ. ಆದರೆ ಸರಿಯಾದ ಸಮಯಕ್ಕೆ ನಮಗೆ ಸಹಾಯ ಬೇಕಾದಾಗ, ನಾವು ಬಲ ಹೊಂದಿಕೊಳ್ಬೇಕಾದಾಗ ಎಲ್ಲರೂ ನಮ್ಮನ್ನ ದೂರ ತಳ್ಳಿಬಿಡುವಂತ ಮನುಷ್ಯರು ಈ ಲೋಕದಲ್ಲಿರುವಂಥವ್ರು. ಅವ್ರು ಹೇಳುವಾಗ ನಾವೆಷ್ಟು ಆನಂದಗೊಳ್ತೇವೆ, ಹೌದು ಇವ್ರು ಇದ್ದಾರೆ, ನನಗೆ ಸಹಾಯ ಮಾಡ್ತಾರೆ ಎಂಬುದಾಗಿ. ಅವರ ಮೇಲೆ ಭರವಸೆಯಿಂದ ಇರ್ತೇವೆ, ಒಂದಲ್ಲ ಒಂದಿನ ಇವರಿಂದ ಸಹಾಯ ಸಿಗುತ್ತೆ ಬಿಡು ಎಂಬುದಾಗಿ. ಆದ್ರೆ ನಾವು ಮನುಷ್ಯರನ್ನೆಲ್ಲ ನಂಬುವಂಥದ್ದು, ಮನುಷ್ಯರನ್ನೆಲ್ಲ ಆದುಕೊಳ್ಳುವಂಥದ್ದು, ಮನುಷ್ಯರನ್ನೆಲ್ಲ ಮರೆ ಹೊಕ್ಕು ಹೋಗುವಂಥದ್ದು. ನಾವು ಕ್ರಿಸ್ತನನ್ನ ಮರೆ ಹೊಕ್ಕುವಾಗ, ನಾವು ಕ್ರಿಸ್ತನನ್ನ ಆಶ್ರಯಿಸುವಾಗ, ನಾವು ಕ್ರಿಸ್ತನಲ್ಲಿ ಧಾರಾಳವಾಗಿ ನಂಬಿಕೆ ಕ್ರಿಸ್ತನಲ್ಲಿ ಆಧಾರಗೊಳ್ಳುವಾಗ ಮಾತ್ರವೇ ಆತನ ಮಕ್ಕಳಿಗೆ ದೇವರು ಸಹಾಯ ಮಾಡುವಂತ ದೇವರಾಗಿದ್ದಾರೆ. ನಾನೇ ಸಹಾಯ ಮಾಡ್ತೇನೆ ಎಂಬುದಾಗಿ. ಮನುಷ್ಯರು ಇಷ್ಟು ಅಷ್ಟು ಮಾಡಿದ್ರು ಅಲ್ಪ ಸ್ವಲ್ಪವಾಗಿ ಸಹಾಯ ಮಾಡ್ತಾರೆ. ಅದು 10 ಜನಕ್ಕೆ ಹೇಳಿ ಸಹಾಯ ಮಾಡ್ತಾರೆ. ಮಾಡಿದ್ಮೇಲೆ 10 ಜನಕ್ಕೆ ಹೇಳ್ತಾರೆ, ನಾನು ಅವ್ರಿಗೆ ಸಹಾಯ ಮಾಡಿ, ನನ್ನಿಂದನೇ ಅವ್ರು ಉದ್ಧಾರ ಆದ್ರು ಎಂಬುದಾಗಿ. ಮನುಷ್ಯರ ಮನಸ್ಸು, ಮನುಷ್ಯರ ಬುದ್ಧಿ ಆ ರೀತಿಯಾಗಿರುತ್ತದೆ. ಆದ್ರೆ ದೇವರ ಒಂದು ವಿಶೇಷವಾದಂತ ಜ್ಞಾನ ಯಾವಾಗಲೂ ನಮ್ಮ ಜೀವಿತದಲ್ಲಿ ಹಿತವನ್ನೇ ಬಯಸುವಂಥದ್ದು. ಯಾವ ಸಮಯದಲ್ಲೂ ಅಹಿತವನ್ನ ಬಯಸೋದಿಲ್ಲ. ಮನುಷ್ಯರು ಸಹಾಯ ಮಾಡಿದ್ರು ಮತ್ತೆ ನಮ್ಮಿಂದ ಆಶಿಸುವಂತವ್ರು, ಸ್ವಾರ್ಥ ಪೂರಿತರು. ನಾನ್ ಸಹಾಯ ಮಾಡಿದ್ರಲ್ಲ, ಈಗ ನೀನ್ ನನಗೆ ಸಹಾಯ ಮಾಡಿ ಎಂಬುದಾಗಿ ಮಾತನಾಡುವಂತ ಅನೇಕರಿದ್ದಾರೆ. ಬಂಧುಗಳೇ ಇದ್ದಾರೆ, ನಾವು ನಂಬಿದಂತವರೇ ಇದ್ದಾರೆ. ಆದರೆ ದೇವರು ಸ್ವಾರ್ಥ ಪೂರಿತನಲ್ಲ. ಆತ ನಿಸ್ವಾರ್ಥವಾಗಿ ನಮಗೆ ಸಹಾಯ ಮಾಡುವಂಥದ್ದು. ಯಾವ ಕ್ಷಣದಲ್ಲಾದ್ರೂ, ಯಾವ ಸಮಯದಲ್ಲಾದ್ರೂ, ಎಂಥ ಪರಿಸ್ಥಿತಿಯಲ್ಲಾದ್ರೂ
ಆತನು ನಮಗೆ ಸಹಾಯಕನಾದ, ಆತನು ನಮ್ಮನ್ನ ಬಲಪಡಿಸುವಂತ ದೇವರ. ಅದಕ್ಕೆ ಪೌಲನು ಹೇಳ್ತಾ ಇದ್ದಾನಲ್ಲ, ನನ್ನನ್ನ ಬಲಪಡಿಸುವ ಆತನಲ್ಲಿ ಇದ್ದುಕೊಂಡು ನಾವು ಎಲ್ಲವನ್ನ ಮಾಡಲು ಶಕ್ತರಾಗಿದ್ದೇವೆ ಎಂಬುದಾಗಿ. ಹೌದು, ನಮ್ಮನ್ನ ಬಲಪಡಿಸುವ ಆತನೊಬ್ಬನೇ. ಕ್ರಿಸ್ತ ಯೇಸುವು ಮಾತ್ರವೇ ನಮ್ಮನ್ನ ಬಲಪಡಿಸುವಂಥದ್ದು. ನೀವು ಈ ಕ್ಷಣದಲ್ಲಿ, ಈ ದಿನದಲ್ಲಿ, ಈ ಮುಂಚಾನೆ ಯಾವ ಒಂದು ಇಕ್ಕಟ್ಟಿನ ಪರಿಸ್ಥಿತಿ, ಬಿರುಕಾದ ಪರಿಸ್ಥಿತಿ, ಒಡಕಿನಲ್ಲಿ ನಡೆಯುವಂತ ಒಂದು ಪರಿಸ್ಥಿತಿ, ಇರುಕಾದ ಪರಿಸ್ಥಿತಿ ನಿಮ್ಮ ಜೀವಿತದಲ್ಲಿ ಇರ್ಬೋದು, ಸಹಿಸಿಕೊಳ್ಳಲಾಗದಂತ ಸ್ಥಿತಿ ನಿಮಗಿರ್ಬೋದು. ಯಾರಿಂದ ಸಹಾಯ ಸಿಗುತ್ತಪ್ಪ ಈಗ ಇದ್ದಕ್ಕಿದ್ದ ಹಾಗೆ ಅನ್ನುವಂತ ಪರಿಸ್ಥಿತಿಯಲ್ಲೂ ಕೂಡ ಅಕಸ್ಮಾತ್ ಆಗಿ ಸಂಭವಿಸಿದಂತ ಕೆಲವೊಂದು ಸಂಘಟನೆಯಿಂದ, ಕೆಲವು ಘಟನೆಗಳಿಂದ, ಕೆಲವೊಂದು ಇಕ್ಕಟ್ಟು ಸಮಸ್ಯೆಗಳಿಂದ ನೀವು ಕಣ್ಣೀರು ಸೂಸ್ತಾ ಇರ್ಬೋದು, ಬಾಧೆ ಪಡ್ತಾ ಇರ್ಬೋದು. ಅಯ್ಯೋ, ನಂಬ್ಕೊಂಡ್ವಲ್ಲ, ಅವ್ರು ನಮಗೆ ಸಹಾಯ ಮಾಡ್ಲೇ ಇಲ್ವಲ್ಲ ಅಂತ ಕೂಡ ನಿಮಗೆ ಅನ್ಸಿರ್ಬೋದು. ಆದ್ರೆ ಈ ಮುಂಜಾನೆ ದೇವರು ನಿಮ್ಮ ಒಟ್ಟಿಗೆ ಮಾತನಾಡ್ತಿದ್ದಾರೆ. ಮನುಷ್ಯರನ್ನೆಲ್ಲ ಎದುರು ನೋಡುವಂಥದ್ದು, ಅಧಿಕಾರಿಗಳನ್ನೆಲ್ಲ ಎದುರು ನೋಡುವಂಥದ್ದು, ಇನ್ಯಾರನ್ನು ಕೂಡ ಎದುರು ನೋಡದೆ ಆ ಕ್ಷಣದಲ್ಲಿ ನಿಮಗೆ ಬೇಕಾದದ್ದನ್ನ ದೇವರ ಸಮ್ಮುಖದಲ್ಲಿ ನೀವು ಆ ಕ್ಷಣಕ್ಕೆ ಆತನ ಕಡೆಗಳಿಗೆ ದೃಷ್ಟಿಸಿ ನೋಡಿ, ನಾವು ದೇವರ ಸಮ್ಮುಖದಲ್ಲಿ ನಂಬಿಕೆ ಒಟ್ಟಿಗೆ ಆತನನ್ನೇ ಆದುಕೊಂಡು, ಆತನಲ್ಲದೆ ಇನ್ಯಾರಿಂದಲೂ ಸಾಧ್ಯವಿಲ್ಲ, ಇನ್ನ ಯಾವ ಮನುಷ್ಯನ ನನಗೆ ಮಾಡಕ್ ಸಾಧ್ಯ ಇಲ್ಲಪ್ಪ, ನೀನೇ ನನಗೆ ಮಾಡುವಂತ ದೇವರು, ನಾನು ನಂಬಿದ್ದೇನೆ ಎಂಬುದಾಗಿ ಸಂಪೂರ್ಣ ವಿಶ್ವಾಸದಿಂದ ನಂಬಿಕೆಯೊಟ್ಟಿಗೆ ನಾವು ಪ್ರಾರ್ಥಿಸಿದ್ರೆ ಖಂಡಿತವಾಗಿಯೂ ನನ್ನ ದೇವರಿಂದ ಉನ್ನತವಾದದನ್ನೇ ಹೊಂದಿಕೊಳ್ತೇವೆ. ಆಮೇಲೆ ಯೋಸೇಫನಿಗೆ ಯಾವ್ದು ಸಹಾಯ ಮಾಡಿದ್ರು ಪ್ರಿಯರು, ಯಾವ ಜನಾಂಗ ಇದ್ರು ಆತನಿಗೆ ಸಹಾಯ ಮಾಡಿ, ಇದ್ದಂಥವ್ರೆಲ್ಲ ಆತನನ್ನ ದ್ವೇಷ ಕಾರಿಸುವಂತವ್ರೆ, ಆತನನ್ನ ದೃಷ್ಟಿಸಿ ನೋಡಿ ಹೇಳನ ಮಾಡುವಂತವ್ರೆ, ಅವಮಾನ ಪಡಿಸುವಂತವ್ರೆ, ಕೀಳಾಗಿ ನೋಡುವಂತವ್ರೆ, ಚಿಕ್ಕವನೆಂಬುದಾಗಿ ಆತನನ್ನ ಉಪಯೋಗಿಸಿಕೊಳ್ಳುವಂತವರಾಗಿದ್ದ ಅನೇಕ ಕೆಲಸಗಳಿಗೆ. ಆದರೆ ಅದೇ ಸ್ಥಳದಲ್ಲಿ ದೇವರು ತನ್ನ ಸಹಾಯ ಹಸ್ತದಿಂದ ಆತನನ್ನ ಬಲಪಡಿಸುದು, ಕುಗ್ಗಿ ಹೋಗುವಂತ ಸಮಯ ಆತನದು, ದೇವರಿಂದ ದೂರವಾಗುವಂತ ಪರಿಸ್ಥಿತಿ. ಆದರೂ ಆತನು ದೇವರಲ್ಲಿ ಬಲವಾಗಿ ನಿಂತುಕೊಂಡಿದ್ದಕ್ಕೆ ಆ ಒಂದು ದೇಶಕ್ಕೇನೆ ಒಳ್ಳೆ ಅಧಿಕಾರಿಯಾಗಿ ದೇವರು ನೇಮಿಸಿ. ನಿಮ್ಮ ಪರಿಸ್ಥಿತಿ ಏನೇ ಆಗಿದ್ರು ಪರವಾಗಿಲ್ಲ, ಮನುಷ್ಯರನ್ನ ನೋಡ್ಬೇಡಿ, ನಿಮ್ಮ ಮಕ್ಕಳನ್ನ ನೋಡ್ಬೇಡಿ, ಸ್ನೇಹಿತರನ್ನ ನೋಡ್ಬೇಡಿ, ಅಧಿಕಾರಿ ನೋಡ್ಬೇಡಿ, ಆಸ್ತಿ ಅಂತಸ್ತಿದೆ ಅಂದಾಗಿ ಧೈರ್ಯವಾಗಿರ್ಬೇಡಿ. ಒಂದಲ್ಲ ಒಂದಿನ ಅದೆಲ್ಲವೂ ನಾಶವಾಗಿ ಹೋಗುತ್ತೆ. ಆದರೆ ದೇವರ ಸಹಾಯ ಯಾವಾಗಲೂ ನಿಮಗೆ ಸದಾ ಇರುತ್ತೆ. ಯಾವಾಗ ಗೊತ್ತಾ? ನೀವು ದೇವರನ್ನ ಆದುಕೊಂಡಾಗ, ನೀವು ದೇವರನ್ನ ಆಶ್ರಯಿಸಿದಾಗ. ಆಮೇಲೆ ಅಂತ ಮನಸ್ಸು ದೇವರು ಎಲ್ಲರಿಗೂ ಒದಗಿಸಿಕೊಟ್ಟು ಆತನ ಸಹಾಯದಿಂದ ಆತನ ನಮ್ಮನ್ನು ಬಲಪಡಿಸಿ ನಡೆಸಿ. ಈ ವಾಗ್ದಾನ ಮೂಲಕ ನಿಮ್ಮೆಲ್ಲರನ್ನ ದೇವರು ಆಶೀರ್ವದಿಸಲಿ. ಈ ಒಂದು ವಾಕ್ಯದಿಂದ ನಾವೆಲ್ಲರೂ ಆಶೀರ್ವಾದ ಹೊಂದಿಕೊಂಡು ಇತರರಿಗೂ ಆಶೀರ್ವಾದ ಹಂಚಲಿಕ್ಕೆ ಎಲ್ಲರಿಗೂ ನಾವು ಈ ಒಂದು ವಾಕ್ಯನ ಶೇರ್ ಮಾಡೋಣ. ಆಮೇಲೆ ನಿಮ್ಮ ಏನೇ ವಿಜ್ಞಾಪನೆಗಳಿದ್ರು ಕಮೆಂಟ್ಗಳ ಮೂಲಕ ತಿಳಿಸಿಕೊಡಿ. ನಿಮಗಾಗಿ ನಾವು ಪ್ರಾರ್ಥಿಸುವವರಾಗಿದ್ದೇವೆ, ಪ್ರಾರ್ಥಿಸಿಕೊಳ್ಳೋಣ. ಪರಿಶುದ್ಧ ಅಂತ ದೇವರೇ ನಿಮಗೆ ಸ್ತೋತ್ರ. ಹೌದು ಕರ್ತನೆ, ನಿನ್ನಲ್ಲಿ ಮೊರೆ ಹೋಗಿ ನಿನ್ನನ್ನು ಆಶ್ರಯಿಸುವಾಗ ನಮಗೆ ಬಲವನ್ನು ಸಹಾಯವನ್ನು ಒದಗಿಸಿಕೊಡುವಂತ ದೇವರೇ ಸ್ತೋತ್ರ. ಈ ವಾಗ್ದಾನವನ್ನ ನೋಡಿ ಕೇಳ್ತಾ ಇರುವಂತ ಪ್ರತಿಯೊಬ್ಬೊಬ್ಬರ ಜೀವನದಲ್ಲಿ ನಿನ್ನ ಸಹಾಯ ಹಸ್ತವಿಲ್ಲಿ ಸ್ವಾಮಿ, ಸಹಾಯ ಮಾಡಿ. ಈ ವಾಗ್ದಾನ ನಮ್ಮೆಲ್ಲರನ್ನ ಬಲಪಡಿಸು. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್. ಪ್ರೈಸ್ ದಿ ಲಾರ್ಡ್.